ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಜಸ್ಟ್ ನಾವು ಡೆವಿಲ್ ಸಿನಿಮಾವನ್ನ ನರ್ತಕಿ ಥಿಯೇಟರ್ ನಲ್ಲಿ ನಾನು ನೋಡಿದೆ. ಸದ್ಯಕ್ಕೆ ಈ ಕ್ರೇಜ್ ಅಂತೂ ನನ್ನ ತಲೆಯಲ್ಲಿ ಆ ಗುಂಗಿನಿಂದ ಹೋಗ್ತಾನೆ ಇಲ್ಲ ಅಂತ ಕಾಣುತ್ತೆ. ಬಿಕಾಸ್ ಈ ಒಂದು ಶೇಡ್ ನಲ್ಲಿ ದರ್ಶನ್ ಸರ್ನ ಅವರ ಕೆರಿಯರ್ ನಲ್ಲಿ ಯಾವ ಸಿನಿಮಾದಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಲೆವೆಲ್ ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಡೆವಿಲ್ ಫಸ್ಟ್ ಹಾಫ್ ನಲ್ಲಿ ಏನೇನಾಯ್ತು ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹಿಂಟ್ ಕೊಡ್ತೀನಿ, ನೀವು ಥಿಯೇಟರ್ ನಲ್ಲೇ ಬಂದು ಸಿನಿಮಾವನ್ನ ನೋಡ್ಬೇಕಾಗತ್ತೆ. ಸೊ ಮಾರ್ನಿಂಗ್ ಇಂದ ಏನೇನಾಯ್ತು ಹಂಗೆ ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಡೆವಿಲ್ ನ ಯಾವಾಗ ನಾವು ಕಣ್ ತುಂಬಿಕೊಂತೀವಿ ಅಂತ. ದರ್ಶನ್ ಸರ್ ಅವರ ಅಭಿಮಾನಿಗಳು ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದ್ದು ಸಿನಿಮಾನ ಬೆಳ್ಳಿ ಪರದೆ ಮೇಲೆ ದರ್ಶನ್ ಸರ್ ಅವ್ರನ್ನ ಅಭಿಮಾನಿಗಳು ನೋಡಿದ್ದಾರೆ. ಏನಾಗುತ್ತೆ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು, ಸಾಂಗ್ ಬರುತ್ತೆ, ಶಿಳ್ಳೆ ಚಪ್ಪಾಳೆ ಕೇಕೆ ಅಬ್ಬಬ್ಬ, ಅದನ್ನ ನೋಡ್ಲಿಕ್ಕೆ ನಿಜವಾಗ್ಲೂ ಕೂಡ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ. ಆ ರೀತಿಯಲ್ಲಿ ಒಬ್ಬ ನಟನನ್ನ ಸಂಭ್ರಮಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸೊ ಇವಾಗ ಕತೆ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ದರ್ಶನ್ ಸರ್ ಅವರ ಲುಕ್, ಲೈಕ್ ಒಂದು ಅಭಯ್ ಸಿನಿಮಾದಲ್ಲಿ ಅವ್ರು ಹೇಗಿದ್ರು ಆ ಒಂದು ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಪೊರ್ಕಿ ಸಿನಿಮಾದಲ್ಲಿ ಅವರ ಲುಕ್ ಏನಿತ್ತು, ಅವ್ರು ಆಡ್ತಿದ್ದಂತಹ ಒಂದು ಟೋನ್ ಏನಿತ್ತು, ಆ ಮಾತುಗಳು ಏನಿತ್ತು, ಅದು ಲೈಕ್ ಅದೇನೋ ರಿಕಾಲ್ ಆದಂಗೆ ನನಗೆ ಕಾಣಿಸ್ತಾ. ಅಂದ್ರೆ ಲೈಕ್ ನಾವು ಪೊರ್ಕಿ ಅಭಯ್ಗೆ ಮತ್ತೆ ಹೋಗಿ ಬಂದ್ವೇನೋ, ಆ ಸಿನಿಮಾವನ್ನ ನೋಡಿದ್ವೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸಿತ್ತು. ಆ ನಂತರದಲ್ಲಿ ನೋಡೋದಾದ್ರೆ ಅವರ ಶೇಡ್ 2 ಶೇಡ್ ನಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಒಬ್ಬ ಮುಗ್ಧ ಅಮಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಅಬ್ವಿಯಸ್ಲಿ ಇದು ದರ್ಶನ್ ಸರ್ ಅವರಿಗೆ ಬಹಳ ಸೂಟ್ ಆಗುವಂತಹ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಬಿಕಾಸ್ ಈ ಹಿಂದೆ ಅವರು ಮುಗ್ಧನಾಗಿ ಕಾಣಿಸ್ಕೊಂಡಿದ್ದಂತಹ ಆಲ್ಮೋಸ್ಟ್ ರಾಬರ್ಟ್ ಸಿನಿಮಾದಲ್ಲಿ ನೋಡಬಹುದು, ಯಜಮಾನದಲ್ಲಿ ನೋಡಬಹುದು, ಒಂದು ಮುಗ್ಧವಾಗಿರುವಂತಹ ಟೋನ್ ಅಲ್ಲಿ ಮಾತಾಡೋದಾಗಿರಬಹುದು, ಅವರ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿತ್ತು. ಆ ನಂತರದಲ್ಲಿ ಮತ್ತೆ ನಾವು ಡೆವಿಲ್ ನಲ್ಲೇ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಸೊ ಒಂದು ಶೇಡ್ ನಲ್ಲಿ ಅವರು ಹೋಟೆಲ್ ನ ಮಾಲೀಕರಾಗಿರ್ತಾರೆ. ಒಂದು ಮುಗ್ಧ, ಅವರಿಗೆ ಕಲಾವಿದರಾಗಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ. ಆ ಒಂದು ಆಸೆಗಾಗಿ ಅವರು ಏನೇನೆಲ್ಲ ಮಾಡ್ತಾರೆ, ಒಬ್ಬ ಕಲಾವಿದನಾಗಬೇಕು ಅನ್ಕೊಂಡಿದ್ದು ಅಷ್ಟು ಸುಲಭವಲ್ಲ. ಒಬ್ಬ ಕಲಾವಿದ ಬರೋದು ಗಾಂಧಿನಗರದಲ್ಲಿ ಸಿನಿಮಾ ಮಾಡೋದು ಅಷ್ಟು ಸುಲಭವಲ್ಲ. ಆ ನಂತರದಲ್ಲಿ ಏನಾಗುತ್ತೆ, ಅಲ್ಲೇನು ಟ್ವಿಸ್ಟ್ ಸಿಗುತ್ತೆ, ಆ ರಚನಾ ರೈ ಹೇಗೆ ಪರಿಚಯವಾಗ್ತಾರೆ, ಸೊ ಇದ್ರನ್ನೇ ನಾವು ನೋಡ್ತಾ ಹೋಗ್ಬೋದು. ಇನ್ನೊಂದು ಶೇಡ್ ನಲ್ಲಿ ದರ್ಶನ್ ಸರ್ ಕಾಣಿಸ್ಕೊಂಡಿರುವಂತದ್ದು ರಾಜಕಾರಣಿಯ ಒಬ್ಬ ಮಗನಾಗಿ, ಸಿಎಂ ಮಗನಾಗಿ ಕಾಣಿಸ್ಕೊಂಡಿದ್ರೆ. ಅವರು ಅಲ್ಲಿ ಫಾರಿನ್ ನಲ್ಲಿ ಇರ್ತಾರೆ. ಅಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅಲ್ಲಿರುವಂತಹವನು ಇಲ್ಲಿ ಬಂದಾಗ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದೇ ಇಲ್ಲಿ ಸಿನಿಮಾವಾಗಿದೆ. ಅನಂತರದಲ್ಲಿ ನೋಡೋದಾದ್ರೆ ನಟನಾಗಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡಿರುವಂತಹ ಕಲಾವಿದ ಹೇಗೆ ನಟನಾಗ್ತಾರೆ ಅನ್ನೋದೇ ಇಲ್ಲಿನ ಒಂದು ಸ್ಟೋರಿ ಆಗುತ್ತೆ. ಇಲ್ಲಿನ ಒಂದು ಟ್ವಿಸ್ಟ್ ಆಗುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಸೊ ನೀವು ಯಾರು ಕೂಡ ಅಂದ್ಕೊಂಡಿರಲ್ಲ ಈ ರೀತಿಯಾಗಿ ಡಬಲ್ ಸಿನಿಮಾದಲ್ಲಿ ಟ್ವಿಸ್ಟ್ ಇದೆಯಾ ಅಂತ. ಬಿಕಾಸ್ ಎಲ್ಲೂ ಕೂಡ ಹಿಂಟ್ ಕೊಟ್ಟಿರಲಿಲ್ಲ ಅವರು ಡಬಲ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ನಾವೆಲ್ಲರೂ ಕೂಡ ಊಹೆ ಮಾಡ್ಕೊಂಡಿದ್ವಿ ಇರಬಹುದೇನೋ ಡಬಲ್ ಶೇಡ್ ನಲ್ಲಿ ಅಂತ. ಬಟ್ ನೀವು ಥಿಯೇಟರ್ ನಲ್ಲೇ ಅದನ್ನ ಕಣ್ ತುಂಬಿಕೊಂಡಾಗ ನಿಜವಾಗ್ಲೂ ಕೂಡ ಆ ಕ್ರೇಜ್ ಆಗ ಫ್ಯಾನ್ಸ್ ನ ಕ್ರೇಜ್ ಜೊತೆಗೆ ಆ ಸಿನಿಮಾವನ್ನ ನೋಡೋದೇ ಬೇರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಆ ನಂತರದಲ್ಲಿ ಹೇಗೆ ಅವರಿಗೆ ಲವ್ ಆಗುತ್ತೆ, ರಚನಾ ರೈ ಹಾಗೆ ಹೋಟೆಲ್ ಮಾಲೀಕನಾಗಿರುವಂತಹ ದರ್ಶನ್ ಅವರಿಗೆ ಹೇಗೆ ಲವ್ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ಸ್ಟೋರಿ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಕೂಡ ಆಗ್ತಾ ಹೋಗುತ್ತೆ. ಅದು ಕೂಡ ಬಹಳ ಟ್ವಿಸ್ಟ್ ಇಂದ ಇಲ್ಲಿ ಕೂಡಿರುವಂತದ್ದು. ನಂತರ ರಚನಾ ರೈ ಅವರಿಗೆ ಹೋಟೆಲ್ ನಡೆಸ್ತಿರುವಂತಹ ದರ್ಶನ್ ರವರ ಮೇಲೆ ಹೇಗೆ ಲವ್ ಆಗುತ್ತೆ, ಆ ಲವ್ ಹೇಗೆ ವರ್ಕ್ ಆಗುತ್ತೆ. ಇನ್ನೊಂದು ನೋಡೋದಾದ್ರೆ ರಚನಾ ರೈ ಹಾಗೇನೆ ದರ್ಶನ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ರಚನಾ ರೈ ಅವರು ಕೂಡ ಆಕ್ಟಿಂಗ್ ಅಂತ ಹೇಳೋದಾದ್ರೆ ತುಂಬಾನೇ ಒಂದು ನೀಟ್ ಆಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅವರ ಒಂದು ಕ್ಯಾರೆಕ್ಟರ್ ನ ತುಂಬಾ ತೂಗಿಸಿಕೊಂಡು ನೀಟ್ ಆಗಿರುವಂತಹ ಒಂದು ಪ್ರೆಸೆಂಟೇಷನ್ ನ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಈಗ ಸಿಎಂ ಮಗ ಆಗಿರುವಂತಹ ದರ್ಶನ್ ಅವರು ಫಾರಿನ್ ನಲ್ಲಿ ಇರ್ತಾರೆ. ಇಲ್ಲಿ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಟ್ರೈ ಮಾಡ್ತಾ ಇರ್ತಾರೆ. ಅಂದ್ರೆ ವಿನಯ್ ಗೌಡ ಅವರು ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ ಸಿಎಂ ಸ್ಥಾನಕ್ಕೆ. ಬಟ್ ಅಚ್ಯುತ್ ಕುಮಾರ್ ಅವರು ಇಲ್ಲಿ ಬಿಟ್ಕೊಡ್ತಾ ಇರಲ್ಲ. ಅಂದ್ರೆ ದರ್ಶನ್ ಅವರೇ ಸಿಎಂ ಆಗಬೇಕು ಅನ್ನೋದು ಅವರ ಒಂದು ಆಸೆ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಕತೆ ತಿರುವನ್ನ ಪಡ್ಕೊಳ್ಳುತ್ತೆ. ಆ ತಿರುವು ಏನು ಅನ್ನೋದು ನಿಮಗೆ ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ನಂತರದಲ್ಲಿ ಏನೆಲ್ಲ ಪ್ರಚಾರ ಮಾಡ್ತಾರೆ, ಇಲ್ಲಿರುವಂತಹ ಕಲಾವಿದ ಆಗಬೇಕು ಅಂದ್ಕೊಂಡಿರುವಂತಹ ದರ್ಶನ್ ಅವರಿಗೆ ಅಚ್ಯುತ್ ಕುಮಾರ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ನಿನಗೊಂದು ಕಲಾವಿದನಾಗುವಂತಹ ಅವಕಾಶ ನಾನು ಕೊಡ್ತೀನಿ, ಈ ರೀತಿಯಾಗಿ ನೀನು ಆಕ್ಟ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಫಾರಿನ್ ನಲ್ಲಿರುವಂತಹ ದರ್ಶನ್ ಅವರು ಇಲ್ಲಿಗೆ ಬರ್ತಾರೆ. ಸೊ ಇಬ್ರು ಕೂಡ ಸಿಂಕ್ ಆಗುತ್ತೆ. ಕತೆ ಏನಾಗುತ್ತೆ, ಇಲ್ಲಿ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದು ನೀವು ಸೆಕೆಂಡ್ ಹಾಫ್ ಅಲ್ಲೇ ನೋಡಬಹುದು. ನೆಕ್ಸ್ಟ್ ಇನ್ನೊಂದು ಗಿಲ್ಲಿ ಅವರ ವಿಚಾರಕ್ಕೆ ಬರೋದಾದ್ರೆ ಗಿಲ್ಲಿ ಅವರ ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ಅವರು ಒಂದು ಇಂಟರ್ವ್ಯೂಗೆ ಅಂತ ಬಂದಿರ್ತಾರೆ, ಅಲ್ಲಿ ಕುಡ್ಕೊಂಡು ಬಂದಿರುವಂತದ್ದಾಗಿರಬಹುದು, ಅಥವಾ ಅವರ ಕಾಮಿಡಿ ಅವರು ಬರೋದು ಫಸ್ಟ್ ಹಾಫ್ ಅಲ್ಲಿ ಒಂದು 2 ರಿಂದ 3 ಸಲ, ಮೇ ಬಿ 3 ಸಲ ಬರಬಹುದು. ಅದರಲ್ಲೂ ಕೂಡ ಅವರ ಕಾಮಿಡಿ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ಈ ದರ್ಶನ್ ಸರ್ ಅವರ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಾ ಇರುವಂತದ್ದು ದರ್ಶನ್ ಸರ್ ಅವರ ಲುಕ್ ಬಗ್ಗೆ. ನಾನು ಆವಾಗಲೇ ಹೇಳ್ದಂಗೆ ಲೈಕ್ ನಾವು ಬೇರೆ ರೊಮ್ಯಾಂಟಿಕ್ ಆಗಿರುವಂತಹ ದರ್ಶನ್ ಅವ್ರನ್ನ ನಾವು ಇಲ್ಲಿ ನೋಡ್ತೀವಿ. ಅಂದ್ರೆ ಪೊರ್ಕಿ ಸಿನಿಮಾದಲ್ಲಿ ಹೇಗಿತ್ತು ಅವರ ಲುಕ್, ಅವ್ರ ಬಿಯರ್ಡ್ ಆಗಿರಬಹುದು, ಅವರ ಕಾಸ್ಟ್ಯೂಮ್ ಆಗಿರಬಹುದು, ಅವರ ಔಟ್ ಲುಕ್ ಆಗಿರಬಹುದು, ಅವರ ಆ ವಾಯ್ಸ್ ಟೋನ್ ಆಗಿರಬಹುದು, ಅದೆಲ್ಲವೂ ಕೂಡ ಮತ್ತೆ ಇದರಲ್ಲಿ ರಿಪೀಟ್ ಆಗಿದೆ. ಸೊ ನಾನಂತೂ ಬಹಳ ಎಕ್ಸೈಟೆಡ್ ಆಗಿದ್ದೀನಿ
ಸೆಕೆಂಡ್ ಹಾಫ್ ಅಲ್ಲಿ ಏನಾಗಿತ್ತು ಅಂತ. ಸೊ ನಾನು ಸೆಕೆಂಡ್ ಹಾಫ್ ಏನಾಯ್ತು ನೋಡಿ ಏನಾಯ್ತು ಅನ್ನೋದನ್ನ ಮತ್ತೆ ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕನ್ನಡ ಪಿಕ್ಚರ್.